ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಒಂದು ಶರ್ಟ್ ಅನ್ನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ, ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಟಿಂಗ್ ಕೂಡ ಈ ಕಟಿಂಗ್ ವಿಡಿಯೋ ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ನಾನಿವತ್ತು ನೋಡಿ ಮೊದಲಿಗೆ ಬಂದು ಫ್ರಂಟ್ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಗುಂಡಿ ಪಟ್ಟಿಗೋಸ್ಕರ 1/4 ಇಂಚನ್ನು ಬಿಟ್ಟಿದ್ವಿ. ಅಷ್ಟನ್ನು ನಾನು ಕಿನ್ನರೆ ಸ್ಟಿಚ್ ಬಿಟ್ಕೊಂತ ಇದ್ದೀನಿ. ನೋಡಿ, ಇದನ್ನ ರಿಮೂವ್ ಮಾಡಲ್ಲ. ಬೇಕಂದ್ರೆ ನೀವು ಕಚ್ಚಾ ಸ್ಟಿಚ್ ಅನ್ನ ಬಿಟ್ಕೊಂಡು ಆ ನಂತರ ನೀವು ಕಾಜಾ ಅಥವಾ ಬಟನ್ ಹಚ್ಚಿದ ಮೇಲೆ ನೀವು ಅದನ್ನ ರಿಮೂವ್ ಮಾಡಬಹುದು. ನೋಡಿ, ಈ ರೀತಿ ನಾವು ಅಪೋಸಿಟ್ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವು ಫ್ರಂಟ್ ಪಾರ್ಟ್ ಅನ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ವಿ. ಆಕ್ಚುಲಿ ಬಂದು ಸ್ನೇಹಿತರೆ, ಇದು ಹುಡುಗಿರದಾಗಿರೋದ್ರಿಂದ ಇದಕ್ಕೆ ಪಾಕೆಟ್ ಅನ್ನ ನಾವು ಅಟ್ಯಾಚ್ ಮಾಡಲ್ಲ. ಗಂಡು ಮಕ್ಕಳದು ಸೇಮ್ ಇರುತ್ತೆ, ಬಟ್ ಅದು ಶೋಲ್ಡರ್ ಇರುತ್ತೆ. ಶೋಲ್ಡರ್ ಬೇಕಾದ್ರೂ ನೀವು ಸ್ಟಿಚ್ ಮಾಡ್ಕೋಬಹುದು, ವಿತೌಟ್ ಶೋಲ್ಡರ್ ಬೇಕಾದ್ರೂ ನೀವು ಸ್ಟಿಚ್ ಮಾಡ್ಕೋಬಹುದು. ನೋಡಿ, ನಾನು ಶೋಲ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಏನೋ ಡಿಫ್ರೆನ್ಸ್ ಬರಲ್ಲ ವಿತ್ ಶೋಲ್ಡರ್ ವಿತೌಟ್ ಶೋಲ್ಡರ್, ಬಟ್ ಅದು ಗಂಡು ಮಕ್ಕಳಿಗೆ ಆದ್ರೆ ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸ್ಕೂಲ್ ಯೂನಿಫಾರ್ಮಿಗೆಲ್ಲ ನಡೆಯುತ್ತೆ ಅಂತೇಳಿ ನಾವು ಹಾಕ್ತಿವಿ. ಹಾಗೆ ಇದಕ್ಕೆ ನೋಡಿ ಒಂದು ಮೇಲ್ಗಡೆ ಸ್ಟಿಚ್ ಬಿಟ್ಕೊಂತ ಇದ್ದೀನಿ. ಇದು ಆಪ್ಷನಲ್ ಕೂಡ, ನೀವು ಬೇಕಾದ್ರೆ ಬಿಟ್ಕೋಬಹುದು, ಬೇಡ ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಸ್ಟಿಚ್ ಅನ್ನ ಮಾಡ್ಕೋಬಹುದು. ನೋಡಿ, ಈ ರೀತಿ ರೆಡಿ ಆಯ್ತು. ಇವಾಗ ಬಂದು ಇದಕ್ಕೆ ನಾವು ಸ್ಲೀವ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ, 2 ಸ್ಲೀವ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಪಟ್ಟಿನ ಪ್ರೆಸ್ಸಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಉಲ್ಟಾ ಸೀದಾ ಯಾವಾಗಲೂ ನಾವು ಉಲ್ಟಾ ಸೀದಾ ಡೈರೆಕ್ಷನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಮೊದಲಿಗೆ. ನೋಡಿ, ಇದಕ್ಕೆ ನಾನು ಪಟ್ಟಿನ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಬಿಟ್ಟಿದ್ದೀರೋ ಅಷ್ಟು ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಬಂದು ಒಂದು 1/2 ಇಂಚ್ ಕಡಿಮೆ ಕಟ್ ಮಾಡಿರ್ತೀವಿ ಯಾವಾಗಲೂ ನಾವು. ಅದನ್ನ ಇವಾಗ ಸ್ಲೀವ್ ಅಳತಿ ನಾವು ಆರ್ಮೋಲ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬಾಡಿ ಪಾರ್ಟ್ ಅಲ್ಲಿ ಇದ್ರದ್ದು ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದ್ರದ್ದು ರೀಸೆಂಟ್ ಆಗಿ ಇದ್ರ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ನೋಡಿ, ಒಂದು 1/2 ಇಂಚು ಡಿಫ್ರೆನ್ಸ್ ಬರುತ್ತೆ. ನೋಡಿ, ಈ ತರ 2 ಸೆಂಟ್ರಲ್ಲಿ ಸೇರಿಸ್ಕೊಂಡು ಎರಡನ್ನು ನಾವು ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಫ್ರಂಟ್ ಶೇಪ್ ಅನ್ನ ನಾವು ಮೊದಲಿಗೆ ಹೆಂಗ್ ಕಟ್ ಮಾಡಿರ್ತೀವಲ್ಲ ಆ ಶೇಪಲ್ಲಿ, ಅದೇ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು. ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ರೂಢಿ ಇಲ್ಲ ಅಂದ್ರೆ, ನಮಗೆ ರೂಢಿ ಇರೋದ್ರಿಂದ ಹಂಗೆ ಡೈರೆಕ್ಟ್ ಆಗಿ ನಾವು ಕಟ್ ಮಾಡ್ತೀವಿ. ಒಂದ್ಸರಿ ನೋಡಿ, ಸ್ಲೀವ್ ಅನ್ನ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ. ನೋಡಿ, ಕರೆಕ್ಟ್ ಆಗಿ ಆಗ್ತಾ ಇದೆ. ನಾವು ಇವಾಗ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡ್ಬಿಡೋಣ. ನೋಡಿ, ಇದು ಫ್ರಂಟ್ ಪಾರ್ಟಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನೇ ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಸ್ಲೀವ್ ಅಲ್ಲಿ ಇದು ಫ್ರಂಟ್ ಪಾರ್ಟ್ ಇದೆ, ಹಾಗೆ ಅದಕ್ಕೂ ಫ್ರಂಟ್ ಪಾರ್ಟ್ ಇದೆ. ಎರಡನ್ನೂ ನಾವು ಫ್ರಂಟ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ ಅನ್ನೇ ಅಟ್ಯಾಚ್ ಮಾಡ್ಕೋಬೇಕು. ಸೇಮ್ ನೋಡಿ, ಈ ಸೈಡ್ದು ಅಷ್ಟೇ. ಇದು ಬ್ಯಾಕ್ ಸೈಡ್ ಬಂದಿದೆ. ಬ್ಯಾಕ್ ಸೈಡ್ ಇಂದ ನಾವು ಸ್ಲೀವ್ ದ ಬ್ಯಾಕ್ ಸೈಡ್ ಅನ್ನೇ ಸೇರಿಸಬೇಕು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ಟೈಲರಿಂಗ್ ಕಲಿಯೋರಿದ್ರೆ ಅವ್ರಿಗೆ ಇದನ್ನ ಶೇರ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಚಾನಲ್ ಇದೆ ನಂದು, ಡಿಸೈನರ್ ಶಿವಾನಂದ್ ಅಂತೇಳಿ. ಅದರಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಫುಲ್ ವಿಡಿಯೋಸ್ ಹಾಕ್ತೀನಿ. ಅದರಲ್ಲಿ ಬೇರೆ ಯಾವುದು ಬರಲ್ಲ, ಓನ್ಲಿ ಲೇಡೀಸ್ದು ಫ್ಯಾಷನಬಲ್ ಬ್ಲೌಸ್ ಕಟಿಂಗ್ ಆಗಲಿ, ಸ್ಟಿಚಿಂಗ್ ವಿಡಿಯೋ ಆಗಲಿ, ಡಿಸೈನ್ ವಿಡಿಯೋಸ್ ಆಗಲಿ ಬರುತ್ತೆ. ಅದರಲ್ಲಿ ನೋಡ್ಬೋದು ನೀವು, ಡಿಸೈನರ್ ಶಿವಾನಂದ್ ಅಂತ ಹೊಡೆದ್ರೆ ಬರುತ್ತೆ. ನೋಡಿ, ಇದಕ್ಕೆ ನಾನು 2 ಸ್ಟಿಚ್ ಬಿಟ್ಕೊಂತ ಇದ್ದೀನಿ. ನೋಡಿ, ಈ ತರ ಸ್ಲೀವ್ ನಾವು ಅಟ್ಯಾಚ್ ಮಾಡಿದೀವಿ. ಇವಾಗ ಸೈಡ್ ಜಾಯಿಂಟ್ ಮಾಡೋಣ ಎರಡನ್ನು. ನೋಡಿ, ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಹಾಗೆ ಸ್ಕೂಲ್ ಯೂನಿಫಾರ್ಮ್ದು ಎಲ್ಲ ತರದ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಇದೆ ನನ್ನ ಚಾನಲ್ ಅಲ್ಲಿ ನೋಡಬಹುದು. ಹಾಫ್ ಪ್ಯಾಂಟ್ ಆಗಲಿ, ಆಮೇಲೆ ಪ್ಯಾಂಟ್ ಕಟಿಂಗ್, ಶರ್ಟ್ ಕಟಿಂಗ್, ಬೇಸಿಕ್ ಇಂದ ಕಲಿತೀವಿ ಅಂದ್ರೆ ಕೂಡ ವಿಡಿಯೋಸ್ ಇದೆ. ಇದೇ ಚಾನಲ್ ಅಲ್ಲಿ ಚೆಕ್ ಮಾಡಿ, ನೀವು ರೀಸೆಂಟ್ ಆಗಿ ಹಾಕಿದ್ದೀನಿ.
ನೋಡಿ ಈ ಸೈಡ್ ಕೂಡ ನಾವು ಸೇಮ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕೆಳಗಡೆ ನಾವು ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು 1.5 ಇಂಚ್ ಬಿಟ್ಟಿದ್ದೆ, 1/2 ಇಂಚ್ ಫೋಲ್ಡ್ ಮಾಡ್ತೀನಿ, 1 ಇಂಚು ನಾವು ರೆಡಿ ಪಟ್ಟಿನ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮೊದಲಿಗೆ 1/2 ಇಂಚು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡು ಆ ನಂತರ ಇನ್ನೊಂದು ಫೋಲ್ಡ್ ಅನ್ನ ಮಾಡ್ಬೋದು. ನಾನು ಡೈರೆಕ್ಟ್ ಆಗಿ ಫೋಲ್ಡ್ ಮಾಡ್ತಿದ್ದೀನಿ. ನಿಮಗೆ ಬರಲಿಲ್ಲ ಅಂದ್ರೆ ಹೊಸಬ್ರಾಗಿದ್ರೆ ನೀವು 2 ಸ್ಟಿಚ್ ಅನ್ನ ಬಿಟ್ಕೊಳ್ಳಿ. 1/2 ಇಂಚು ಮೊದಲಿಗೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳಿ, ನಂತರ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು. ನೋಡಿ ಇವಾಗ ನಮಗೆ 2 ಸರಿ ಇದೆ. ಇದನ್ನ ನೋಡಿ ಈ ತರ ನಮಗೆ ರೆಡಿ ಆಗಿದೆ ಬಾಡಿ ಪಾರ್ಟ್. ಸ್ನೇಹಿತರೆ, ಇದಕ್ಕೆ ಬಂದು ಇವಾಗ ನಾವು ಕಾಲರ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ ಇದು ಐರನ್ ಮಾಡಿದ್ರೆ ಫಿನಿಶಿಂಗ್ ಕಾಣುತ್ತೆ. ನೋಡಿ ಇದಕ್ಕೆ ಇವಾಗ ನಾವು ಕಾಲರ್ ಅನ್ನ ಅಟ್ಯಾಚ್ ಮಾಡೋಣ. ದಯವಿಟ್ಟು ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಕೆಳಗಡೆಗೆ ನಾನು 1/2 ಇಂಚ್ ಬಿಟ್ಟು ಉಳಿದನ್ನ ಕಟ್ ಮಾಡ್ತಾ ಇದ್ದೀನಿ. ಇದನ್ನ 1/2 ಇಂಚ್ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ನಿಮಗೆ ನಾನು ಬೇಸಿಕ್ ಕಾಲರ್, ಇದು ನಾನು ನಿಮಗೆ 2 ಪೀಸ್ ಕಾಲರ್ ಅನ್ನ ತೋರಿಸ್ತಾ ಇಲ್ಲ. ಇದರಲ್ಲಿ ಸ್ಕೂಲ್ ಯೂನಿಫಾರ್ಮ್ ಸಣ್ಣ ಮಕ್ಕಳದಾಗಿರೋದ್ರಿಂದ ನಾನು ಸಿಂಗಲ್ ಪೀಸ್ ಕಾಲರ್ ಅನ್ನ ಬಳಸ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ನೀವು ವಿಡಿಯೋ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಿಂದಿನಲ್ಲಿ ನಾವು ಶರ್ಟ್ಗೆ 2 ಪೀಸ್ ಕಾಲರ್ ಅನ್ನ ಕಟ್ ಮಾಡ್ತೀವಿ. ಆ ಕಟ್ ಮಾಡೋ ಮೆಥಡ್ ಕೂಡ ಬೇರೆ ರೀತಿ ಇರುತ್ತೆ. ಇದನ್ನ ನಾವು ಸಿಂಪಲ್ ಆಗಿ ಕಟ್ ಮಾಡಿರ್ತೀವಿ. ಆಮೇಲೆ ಇದನ್ನ ಸಿಂಗಲ್ ಪೀಸ್ ಅಲ್ಲೇ ಅಟ್ಯಾಚ್ ಮಾಡ್ತೀವಿ ನಾವು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ. ಇದನ್ನು ಕೂಡ ನೀವು ಸ್ಕೂಲ್ ಯೂನಿಫಾರ್ಮ್ ಆದ್ರೂ ಪರವಾಗಿಲ್ಲ, ನಾವು 2 ಪೀಸ್ ಕಾಲರ್ ಮಾಡ್ತೀವಿ ಅಂದ್ರೆ ನಾನು ರೀಸೆಂಟ್ ಆಗಿ ವಿಡಿಯೋಸ್ ಹಾಕಿದ್ದೀನಿ, ನೋಡ್ಬೋದು. ನಾವು ಮಾಮೂಲಿ ಶರ್ಟಿಂದ ಹೆಂಗ್ ಮಾಡ್ತೀವಲ್ಲ ಅದೇ ರೀತಿನೇ ಮಾಡ್ಬೇಕಾಗುತ್ತೆ ಇದನ್ನು ಕೂಡ. ಬಟ್ ಇದು ಬೇಸಿಕಲಿ ಗೊತ್ತಿರಲ್ಲ ಎಲ್ಲರಿಗೂ. ಈಗ ಈ ವಿಡಿಯೋಸ್ ನೋಡಕ್ ಬಂದಿರ್ತಾರೆ ಅಂದ್ರೆ ಅವ್ರಿಗೆ ಬೇಸಿಕಲಿ ಏನು ಗೊತ್ತಿರಲ್ಲ, ಅಷ್ಟೊಂದು ಗೊತ್ತಿರಲ್ಲ. ಹಾಗಾಗಿ ನಾವು ಸಿಂಪಲ್ ಆಗಿರೋ ಮೆಥಡ್ಗಳನ್ನ ತೋರಿಸ್ತಾ ಇರ್ತೀನಿ. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ಈ ತರ ಮೆಥಡ್ ಅಲ್ಲ, 2 ಪೀಸ್ ಕಾಲರ್ ಮಾಡ್ಬೇಕಿತ್ತು ಹಂಗೆ ಅಂತ ಹೇಳಿ. ಈ ತರನೂ ಮಾಡ್ಬೋದು, ಆ ತರನೂ ಮಾಡ್ಬೋದು. ಬೇಸಿಕ್ ಇಂದ ನಾವು ಇದರಿಂದನೇ ಸ್ಟಾರ್ಟ್ ಆಗ್ಬೇಕು. ಹಾಗಾಗಿ ನಾನು ಈ ಸ್ಕೂಲ್ ಯೂನಿಫಾರ್ಮ್ಗೆಲ್ಲ ಜಾಸ್ತಿ ಇದನ್ನೇ ಬಳಸ್ತೀನಿ. ನೀವು ಬೇಕಾದ್ರೆ 2 ಪೀಸ್ ಕಾಲರ್ ಬೇಕಾದ್ರೂ ಮಾಡ್ಬೋದು. ನೀವು ಶರ್ಟ್ ಕಾಲರ್ ಹೆಂಗ್ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ ಆ ರೀತಿನೇ ನೀವು ಮಾಡ್ಕೋಬಹುದು. ನೋಡಿ ನಾನು ಟರ್ನ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೇಕಾದ್ರೆ ರೀಸೆಂಟ್ ಆಗಿ ವಿಡಿಯೋಸ್ ಇದೆ, ಒಂದು ಶರ್ಟ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್, ಅದು ನೋಡಿದ್ರೆ ನಿಮಗೆ ಒಂದು ಐಡಿಯಾಸ್ ಬರುತ್ತೆ. ನೋಡಿ ಇಲ್ಲಿ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಕಾಲರ್ಗೆ. ನೋಡಿ ನಿಮಗೆ ಕಾಲರ್ ಕಟ್ ಮಾಡ್ಕೊಳಕ್ ಬರಲಿಲ್ಲ ಅಂದ್ರೆ ರೆಡಿ ಕಾಲರ್ ಕೂಡ ಸಿಗುತ್ತೆ ಸ್ನೇಹಿತರೆ. ಗೊತ್ತಿಲ್ದವ್ರಿಗೆ ಹೇಳ್ತಾ ಇದ್ದೀನಿ, ರೆಡಿ ಕಾಲರ್ ಕೂಡ ಸಿಗುತ್ತೆ. ಅದನ್ನ ನೀವು ಬೈ ಮಾಡಿ ಅದನ್ನ ಡೈರೆಕ್ಟ್ ಆಗಿ ನೀವು ಐರನ್ ಮಾಡ್ಕೊಂಡು ಕೂಡ ಅಟ್ಯಾಚ್ ಮಾಡ್ಬೋದು. ಸೈಜ್ ದೊಡ್ಡಕ್ಕಿರುತ್ತೆ, ನೀವು ಸೈಜ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾವು ಕಾಲರ್ ರೆಡಿ ಆಗಿದೆ. ನಾವು ನೆಕ್ಕಿಗೆ ಅಟ್ಯಾಚ್ ಮಾಡೋಣ ಅದನ್ನ. ನೋಡಿ ಒಂದ್ಸರಿ ನಾವು ನೆಕ್ ಅನ್ನ ಚೆಕ್ ಮಾಡ್ಕೊಳ್ಳೋಣ, ಕಾಲರ್ಗೂ ಅದಕ್ಕೂ ಸರಿ ಆಗುತ್ತಲ್ಲ ಅಂತೇಳಿ. ನೋಡಿ ಇನ್ನೂ ಒಂದು ಸ್ವಲ್ಪ ನಮಗೆ ಕಟ್ ಮಾಡ್ಕೋಬೇಕು ಕಾಲರ್ ಶೇಪ್ ಅನ್ನ. ನೋಡಿ ಎರಡನ್ನೂ ಅಷ್ಟೇ ಕಟ್ ಮಾಡ್ಕೋಬೇಕು, ಫ್ರಂಟು ಬ್ಯಾಕು ಎರಡನ್ನೂ. ಯಾಕಂದ್ರೆ ನಾವು ಕಟಿಂಗ್ ಅಲ್ಲಿ ಕೂಡ ಎರಡನ್ನೂ ಈಕ್ವಲ್ ಆಗಿ ಕಟ್ ಮಾಡಿರ್ತೀವಿ, ಇಲ್ಲಿ ಕೂಡ ನಾವು ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು. ನಾವು ದೊಡ್ಡವ್ರ ಶರ್ಟಿಗೆಲ್ಲ ಬಂದು ಅದರಲ್ಲಿ ಬೇರೆ ರೀತಿ ಮೆಥಡ್ ಅಲ್ಲಿ ಕಟ್ ಮಾಡ್ತೀವಿ ಸ್ನೇಹಿತರೆ. ಯಾಕಂದ್ರೆ ಅವರು ದೊಡ್ಡ ಸೈಜ್ ಬಂದು ಹೊಟ್ಟೆ ಬರುತ್ತೆ ಮುಂದೆ, ಅವ್ರಿಗೆಲ್ಲ ಬೇರೆ ರೀತಿ ಕಾಲರ್ ಅನ್ನ ನಾವು ಕಾಲರ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು, ಅದು ಬೇರೆ ರೀತಿ ಇರುತ್ತೆ. ಇದೆಲ್ಲ ಬೇಸಿಕ್ ಆಗಿ ತಿಳ್ಕೊಂಡ್ರೆ ಸಾಕು, ಮಕ್ಳಿಗೆ ಏನು ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಓಕೆ, ವಿತೌಟ್ ಶೋಲ್ಡರ್ ಸ್ಟಿಚ್ ಮಾಡಿದ್ರೆ ಏನಾಗಲ್ಲ, ವಿತ್ ಶೋಲ್ಡರ್ ಸ್ಟಿಚ್ ಮಾಡಿದ್ರು ಕೂಡ ಏನೂ ಆಗಲ್ಲ. ಬೇಕಿದ್ರೆ ನೀವು ವಿತ್ ಶೋಲ್ಡರ್ ಕೂಡ ಸ್ಟಿಚ್ ಮಾಡಿ ಕೊಡ್ಬೋದು, ಬೇಡ ಅಂದ್ರೆ ವಿತೌಟ್ ಶೋಲ್ಡರ್ ಕೂಡ ನೀವು ಸ್ಟಿಚ್ ಅನ್ನ ಕಟಿಂಗ್ ಅನ್ನ ಮಾಡ್ಕೋಬಹುದು. ನೋಡಿ ಇದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಕಾಲರ್ ಅನ್ನ ನಾನು. ನೋಡಿ ಕರೆಕ್ಟ್ ಆಗಾಯ್ತು. ನಾವು ಕಟ್ ಮಾಡಿದ್ದು ಈ ಕಾಲರ್ಗೆ ಕರೆಕ್ಟ್ ಆಗಿರ್ಬೇಕು. ಹೆಚ್ಚು ಕಡಿಮೆ ಆದ್ರೆ, ಜಾಸ್ತಿ ಆದ್ರೆ ಸರಿ ಮಾಡಕ್ ಬರಲ್ಲ ಸ್ನೇಹಿತರೆ. ಕಡಿಮೆ ಆದ್ರೆ ಮತ್ತೆ ಬೇಕಾದ್ರೆ ಬಿಚ್ಚಿ ಸೇಪ್ ಅನ್ನು ತಗೋಬಹುದು ಜಾಸ್ತಿ. ಬಟ್ ಕರೆಕ್ಟ್ ಆಗಿರ್ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡಿ ಅದನ್ನ. ಯಾವಾಗಲೂ ಜಾಸ್ತಿ ಕಟ್ ಮಾಡಬಾರ್ದು, ಕಡಿಮೆನೇ ಕಟ್ ಮಾಡಬೇಕು. ನೋಡಿ ಇಲ್ಲಿ ನಾನಿವಾಗ
ಕಾಲರ್ಗೆ ಒಂದು ಸೆಂಟರ್ಗೆ ಒಂದು ಸ್ಟಿಚ್ ಬಿಟ್ಕೊಂತ ಈಗೇನು ಕಾಲರ್ ನಾವು ಸ್ಟಿಚ್ ಬಿಡ್ತಿದ್ವಿ ಇಲ್ಲಿ ನಾವು ಪೀಸನ್ನು ಮಾಡಿ ಸಪ್ರೇಟ್ ಪೀಸನ್ನು ಮಾಡಿ ಆ ಕಾಲರ್ನ ಮಾಡ್ಕೋಬೇಕು. ಅದು ಒಂದು ಮೆಥಡ್ ಇದೆ ನೋಡಿ. ನಮಗೆ ಈ ಥರ ಫಿನಿಶಿಂಗ್ ಬಂದಿದೆ. ಯಾವ ರೀತಿ ಬಂದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡದೆ ಹೋಗಬೇಡಿ, ಲೈಕ್ ಮಾಡಿ. ನೋಡಿ ಈ ಥರ ಕಾಲರ್ ರೆಡಿ ಆಗಿದೆ. ಬಟ್ ಶೋಲ್ಡರ್ ಅಟ್ಯಾಚ್ ಮಾಡಿದ್ರೆ ಅದು ಬೇರೆ ರೀತಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಶೋಲ್ಡರ್ ಅಟ್ಯಾಚ್ ಮಾಡೋದ್ರಿಂದ.